ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ. ಸೊ ನಿಮಗೆ ಮುಂದೆ ಬರುವಂತಹ ಟಿ ಪರೀಕ್ಷೆ ಆಗಿರಬಹುದು, HSTR, GPSTR, PSTR ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಬಹಳನೇ ಈಸಿಯಾಗಿರುವಂತಹ ಪ್ರಶ್ನೆ. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಈಸಿ ಆಗಿರೋದನ್ನು ತೊಗೊಂಡು ಬಂದು ಆಮೇಲಿಂದ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ಗೆ ಹೋಗೋಣ ಅಂತ. ಸೊ ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಪ್ಲಾಸ್ಟಿಕ್ ಅದನ್ನ ನಡೆದಂತಹ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಯಾವಾಗ ಪ್ಲಾಸ್ಟಿಕ್ ಅದನ್ನ ನಡೀತು ಅಂತ ಹೇಳಿಬಿಟ್ಟು. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ, ತುಂಬಾ ಈಸಿ ಪ್ರಶ್ನೆ ಇದು. ನೋಡಿ, ಆಯ್ಕೆಗಳು ಈ ರೀತಿ ಇದೆ, ಗೆಸ್ ಮಾಡಿ ಆಯ್ತಲ್ವಾ ಆಯ್ಕೆಗಳನ್ನು. ಸೊ ಸರಿಯಾಗಿರುವಂತಹ ಉತ್ತರ ಯಾವುದು ಹಾಗಾದರೆ ಆಪ್ಷನ್ 2, 1757 ಜೂನ್ 23ನೇ ತಾರೀಕಿರಂದು ಪ್ಲಾಸ್ಟಿಕ್ ಅದನ್ನ ನಡೆಯುತ್ತೆ. ಯಾರ ನೇತೃತ್ವದಲ್ಲಿ? ರಾಬರ್ಟ್ ಕ್ಲೈವ್, ಬಂಗಾಳದ ಜನರಲ್ ಗವರ್ನರ್ ಇನ್ನು ರಾಬರ್ಟ್ ಕ್ಲೈವ್ ಏನಿದ್ದಾನೆ, ಈತನ ನೇತೃತ್ವದಲ್ಲಿ 1757 ಜೂನ್ 23ರಂದು ಏನಾಗುತ್ತೆ, ಈ ಒಂದು ಪ್ಲಾಸ್ಟಿಕ್ ಅದನ್ನ ನಡೆಯುವಂಥದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ, ಇಲ್ಲಿ ಆಳ ಶೋಧನಾ ಪ್ರಶ್ನಾ ಕೌಶಲ್ಯವು ಈ ಕೆಳಗಿನ ಒಂದು ಘಟಕಾಂಶವನ್ನ ಹೊಂದಿರೋದಿಲ್ಲ ಅಂತ. ಸೊ ಆಳ ಶೋಧನಾ ಪ್ರಶ್ನಾ ಕೌಶಲ್ಯ ಏನಿದೆ, ಕೆಲವೊಂದು ಅಂಶಗಳನ್ನ ಹೊಂದಿರುತ್ತೆ, ಘಟಕಾಂಶಗಳನ್ನ ಹೊಂದಿರುತ್ತೆ. ಸೊ ಇಲ್ಲಿ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಆಳ ಶೋಧನಾ ಕೌಶಲ್ಯ ಹೊಂದಿಲ್ಲದೆ ಇರತಕ್ಕಂತಹ ಒಂದು ಘಟಕಾಂಶ ಯಾವುದು ಅನ್ನೋದನ್ನ ನಾವು ಹೇಳಬೇಕಾಗತ್ತೆ. ಸೊ ನೋಡಿ, ಇಲ್ಲಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರಲ್ವಾ, 4 ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ 4, ಅರ್ಥಪೂರ್ಣ ಪ್ರಶ್ನೆಗಳ ತಂತ್ರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಅರ್ಥಪೂರ್ಣ ಪ್ರಶ್ನೆಗಳ ತಂತ್ರ ಈ ಒಂದು ಘಟಕಾಂಶವನ್ನ ಆಳ ಶೋಧನಾ ಪ್ರಶ್ನಾ ಕೌಶಲ್ಯ ಹೊಂದಿಲ್ಲ. ಸೊ ಹಾಗಾಗಿ 4ನೇ ಆಯ್ಕೆಯಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು ನೋಡಿ, ಇಲ್ಲಿ 3ನೇ ಪ್ರಶ್ನೆ, ಕೋಲ್ಬ್ರವರ ಅನುಭವಾತ್ಮಕ ಕಲಿಕೆಯ ವೃತ್ತವು 4 ಅಂಶಗಳನ್ನು ಒಳಗೊಂಡಿದೆ, ಅದು ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಹಾಗಾದ್ರೆ ಸರಿಯಾಗಿರುವಂತ ಆನ್ಸರು. ನೋಡಿ, 4 ಆಯ್ಕೆಗಳು ನೋಡಿದ್ರಲ್ಲ. ಸೊ ಸರಿಯಾಗಿರುವಂತಹ ಉತ್ತರ ಯಾವುದು ಹಾಗಾದ್ರೆ ಆಪ್ಷನ್ 1, ವಾಸ್ತವ ಅನುಭವಗಳು, ವೀಕ್ಷಣೆ ಮತ್ತು ಪ್ರತಿಫಲನ, ಅಮೂರ್ತ ಕಲ್ಪನೆಗಳ ರಚನೆ, ಹಾಗೆ ಹೊಸ ಸಂದರ್ಭದಲ್ಲಿ ಪರೀಕ್ಷಿಸುವುದು. ಈ ಮೊದಲನೇ ಆಯ್ಕೆ ಏನಿದೆ, ಈ 4 ಅಂಶಗಳನ್ನ ಏನು ಕಲಿಕೆಯ ಅನುಭವಾತ್ಮಕ ಕಲಿಕೆಯ ವೃತ್ತ ಒಳಗೊಂಡಿರ್ತಕ್ಕಂತಹ 4 ಅಂಶಗಳಾಗಿರುವಂಥದ್ದು. ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 4ನೇ ಪ್ರಶ್ನೆ ನೋಡಿ, ಇಲ್ಲಿ ಹಿಮನದಿಯ ಸಂಚಯನ ಕಾರ್ಯದಿಂದ ನಿರ್ಮಾಣಗೊಳ್ಳುವಂತಹ ಭೂಸ್ವರೂಪ ಯಾವುದು? ಹಿಮನದಿಗಳ ಒಂದು ಸಂಚಯನ ಕಾರ್ಯದಿಂದ ನಿರ್ಮಾಣವಾಗುವಂತಹ ಒಂದು ಭೂಸ್ವರೂಪ ಯಾವ ರೀತಿಯಾದಂತಹ ಒಂದು ಸ್ವರೂಪ ನಿರ್ಮಾಣ ಆಗತ್ತೆ ಅಂತಕ್ಕಂಥದ್ದು. ನೋಡಿ, 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ 4 ಆಯ್ಕೆಗಳಲ್ಲಿ ಯಾವ್ದಿರ್ಬೋದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ 2, ರೇವೆ ಮೈದಾನ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ, ಪಠ್ಯ ಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಅಂತ ಹೇಳಿದವರು ಯಾರು? ಸೊ ಈ ರೀತಿಯಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಯಾರು ಕೊಟ್ಟಿರೋದು? ಪಠ್ಯ ಪುಸ್ತಕದ ಟೆಕ್ಸ್ಟ್ ಬುಕ್ಸ್, ನಾವು ಏನು ಪಾಠ ಮಾಡ್ತೀವಲ್ವಾ, ಟೀಚ್ ಮಾಡ್ತೀವಲ್ವಾ, ಸೊ ಆ ಟೀಚ್ ಮಾಡುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟೆಕ್ಸ್ಟ್ ಬುಕ್ಸ್ ಒಂದು ಅರ್ಧ ಸಾಮಗ್ರಿ ಇದ್ದ ಹಾಗೆ ಅಂತ ಯಾರು ಹೇಳಿದ್ದು ಅನ್ನೋದು. ನೋಡಿ, 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. 5ನೇ ಪ್ರಶ್ನೆ. ಸೊ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 2, ರೇಟಿಂಗ್, ಇದು ಸರಿಯಾಗಿರುವಂತಹ ಉತ್ತರ. ಸೊ ರೇಟಿಂಗ್ ಅವರು ಈ ರೀತಿಯಾಗಿರುವಂತಹ ಒಂದು ಹೇಳಿಕೆಯನ್ನ ಹೇಳಿರುವಂಥದ್ದು. ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ, ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಅಂತ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ 6ನೇ ಪ್ರಶ್ನೆಗೆ ಆಯ್ಕೆಗಳನ್ನ ನೋಡಿ, ಇಲ್ಲಿ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ಹಾಗೆಯೇ ಬಸವೇಶ್ವರರು ಅಂತ ಕೊಟ್ಟಿದ್ದಾರೆ. ಯಾರಿರ್ಬೋದು, ಯಾರು ಈ ರೀತಿಯಾಗಿರುವಂತಹ ಒಂದು ಪ್ರತಿಪಾದನೆಯನ್ನ ಮಾಡಿದ್ದು ಅಂತ ಹೇಳಿದ್ರೆ ಶಂಕರಾಚಾರ್ಯರು. ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿರುವಂತಹ ಶಂಕರಾಚಾರ್ಯರು ಹೇಳ್ತಾರೆ, ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಅಂತ ಹೇಳಿ ಇವರ ಪ್ರತಿಪಾದನೆಯನ್ನ ಮಾಡುವಂಥದ್ದು. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡಿ, ದಕ್ಷಿಣ ಅಮೆರಿಕಾದ ಪಶ್ಚಿಮ ಅಂಚಿನುದ್ದಕ್ಕೂ ಹಬ್ಬಿರುವ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದ್ದಾರೆ. ದಕ್ಷಿಣ ಅಮೆರಿಕಾದ ಪಶ್ಚಿಮ ಅಂಚಿನ ಉದ್ದಕ್ಕೂ ಕೂಡ ಹಬ್ಬಿರುವಂತಹ ಪರ್ವತ ಶ್ರೇಣಿ ಯಾವುದು ಅಂತ ನೋಡಿ, ಇಲ್ಲಿ ಆಯ್ಕೆಗಳು ಈ ರೀತಿಯಾಗಿದೆ. ಸೊ ಆಯ್ಕೆಗಳನ್ನ ನೋಡಿ ನೀವು ಗೆಸ್ ಮಾಡಿ ಆಯಿತು ಅಂತ ಭಾವಿಸ್ತಾ ಉತ್ತರವನ್ನು ನಾನು ಹೇಳಿಬಿಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 2, ಆಂಡಿಸ್ ಪರ್ವತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ
ನಿಲ್ದಾಣ ನೆಲೆಗೊಂಡಿರುವುದು ಎಲ್ಲಿ ಅಂತ ಕೇಳಿದ್ದಾರೆ. ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಕೇಳಿರುವಂಥದ್ದು. 8ನೇ ಪ್ರಶ್ನೆಗೆ ನೋಡಿ 4 ಈ ರೀತಿಯಾಗಿರುವಂತಹ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಎಲ್ಲಿ ಹಾಗಾದರೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ ಹೈದರಾಬಾದ್ನಲ್ಲಿ ಇದು ಇರೋ ಅಂಥದ್ದು. ಮುಂದಿನ ಪ್ರಶ್ನೆ ನೋಡಿ 9ನೇ ಪ್ರಶ್ನೆ ಈ ರೀತಿ ಇದೆ. ಅಪಾರ ಪ್ರಮಾಣದ ಬಂಡವಾಳ ಮತ್ತು ಕಾರ್ಮಿಕರ ಶ್ರಮವನ್ನು ಪ್ರತಿ ಘಟಕ ಭೂಭಾಗದ ಮೇಲೆ ಅನ್ವಯಿಸಲ್ಪಡುವಿಕೆ ಈ ವಿಧಾನದ ಕೃಷಿ ಪ್ರಕಾರವೇ ಅಂತ ಕೇಳಿದ್ದಾರೆ. ಯಾವ ರೀತಿಯಾದಂತಹ ಒಂದು ಕೃಷಿ ವಿಧಾನ ಅಂತ ಕೇಳಿರೋ ಅಂಥದ್ದು 9ನೇ ಪ್ರಶ್ನೆ ನೋಡಿ. ವಾಣಿಜ್ಯ ಬೇಸಾಯ, ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ, ನೀರಾವರಿ ಬೇಸಾಯ ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ 2 ಸಾಂದ್ರ ಬೇಸಾಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ 10ನೇ ಪ್ರಶ್ನೆ. ಪಾಠ ಯೋಜನೆ ಅಂದರೆ ಲೆಸನ್ ಪ್ಲಾನ್. ಸೊ ಪಾಠ ಯೋಜನೆಯು ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ ಅಂತ ಹೇಳಿದವರು ಯಾರು ಅಂತ. ಸೊ ನಾವು ಯಾವುದೇ ಒಂದು ಪಾಠವನ್ನು ಮಾಡೋದಕ್ಕಿಂತ ಮುಂಚೆ, ಮಕ್ಕಳ ಮುಂದೆ ಪ್ರೆಸೆಂಟ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ, ಆ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ಲಾನ್ಸ್ನ ಹಾಕ್ಕೊಂಡು ಹೋಗಿರ್ತೀವಿ. ಸೊ ಅದಕ್ಕೆ ನಾವು ಲೆಸನ್ ಪ್ಲಾನ್ ಅಥವಾ ಕನ್ನಡದಲ್ಲಿ ಪಾಠ ಯೋಜನೆ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಪಾಠ ಯೋಜನೆ ಅಂತಕ್ಕಂಥದ್ದು ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿ ಅಂತ ಯಾರು ಹೇಳಿರೋದು ಅನ್ನೋದು ಪ್ರಶ್ನೆ ಕೇಳಿರೋವಂಥದ್ದು. ನೋಡಿ ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಲೆಸ್ಟರ್ ಬಿ ಸ್ಯಾಂಡ್ಸ್ ಅಂತಕ್ಕಂತಹ ಒಬ್ಬ ಮನೋವಿಜ್ಞಾನಿ ಈ ರೀತಿಯಾಗಿರುವಂತಹ ಒಂದು ಸ್ಟೇಟ್ಮೆಂಟನ್ನು ಹೇಳಿರೋ ಅಂಥದ್ದು. ಮುಂದಿನ ಪ್ರಶ್ನೆ 11ನೇ ಪ್ರಶ್ನೆ. ಶಾಲೆಯ ಬಳಿಗೆ ಸಮುದಾಯವನ್ನ ತರುವುದು ಈ ವಿಧದ ಸಮುದಾಯ ಸಂಪನ್ಮೂಲ ಬಳಕೆಗೆ ಸೂಕ್ತ ಉದಾಹರಣೆ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಪ್ರಶ್ನೆ ಇನ್ನೊಂದ್ಸಲ ನೋಡಿ. ಶಾಲೆಯ ಬಳಿಗೆ ಸಮುದಾಯವನ್ನ ತರೋದು ಈ ವಿಧದ ಸಮುದಾಯ ಸಂಪನ್ಮೂಲಗಳ ಬಳಕೆಗೆ ಸೂಕ್ತ ಉದಾಹರಣೆ ಎಂದರೆ ಅಂತ ಕೇಳಿದ್ದಾರೆ. ಕ್ಷೇತ್ರ ಅಧ್ಯಯನ ಆಗಿರ್ಬೋದು, ಸಮುದಾಯ ಸಮೀಕ್ಷೆ ಆಗಿರ್ಬೋದು, ಸಮುದಾಯ ಸೇವಾ ಶಿಬಿರಗಳಾಗಿರ್ಬೋದು, ಶ್ರೇಷ್ಠ ವ್ಯಕ್ತಿಗಳನ್ನ ಶಾಲೆಗೆ ಆಹ್ವಾನಿಸುವುದು. ಸೊ ಇಷ್ಟು ಆಯ್ಕೆಗಳು. ಎಷ್ಟನೇ ಪ್ರಶ್ನೆ? 11ನೇ ಪ್ರಶ್ನೆ. ಏನಿರ್ಬೋದು ಹಾಗಾದ್ರೆ ಉತ್ತರ ಇದಕ್ಕೆ? ಆಪ್ಷನ್ 4 ಶ್ರೇಷ್ಠ ವ್ಯಕ್ತಿಗಳನ್ನ ಶಾಲೆಗೆ ಆಹ್ವಾನಿಸುವುದು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ 12ನೇ ಪ್ರಶ್ನೆ. ಅಮುಕ್ತ ಮೌಲ್ಯ ಎಂಬ ಕೃತಿಯನ್ನ ರಚಿಸಿದವರು ಯಾರು? ಅಮುಕ್ತ ಮೌಲ್ಯ ಅನ್ನುವಂತಹ ಒಂದು ಕೃತಿ ಇದು ಯಾವ ಭಾಷೆಯಲ್ಲಿ ರಚನೆಯಾಗಿದೆ? ತೆಲುಗು ಭಾಷೆಯಲ್ಲಿ ರಚನೆಯಾಗಿರುವಂಥದ್ದು. ಯಾರು ರಚನೆ ಮಾಡಿರೋದು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಪ್ರೌಢದೇವರಾಯ, ನಂದಿ ತಿಮ್ಮಣ್ಣ, ಕೃಷ್ಣದೇವರಾಯ, ತೆನಾಲಿ ರಾಮಕೃಷ್ಣ. ಎಷ್ಟನೇ ಪ್ರಶ್ನೆ ಇದು? 12ನೇ ಪ್ರಶ್ನೆ. ಸೊ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 3 ಕೃಷ್ಣದೇವರಾಯ ಅಮುಕ್ತ ಮೌಲ್ಯ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ ತೆಲುಗು ಭಾಷೆಯಲ್ಲಿ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 13ನೇ ಪ್ರಶ್ನೆ ನೋಡಿ ಇಲ್ಲಿ. ವಿಶ್ಲೇಷಣಾತ್ಮಕ ಮತ್ತು ಪರಿಕಲ್ಪನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005 ಇದರ ಒಂದು ಉದ್ದೇಶ ಆಗಿದ್ದು ಇದು ಈ ಕೆಳಗಿನ ಹಂತಕ್ಕೆ ಸಂಬಂಧಪಟ್ಟಿದೆ. ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಪ್ರಶ್ನೆ. ಪ್ರಾಥಮಿಕ ಹಂತ, ಉನ್ನತ ಪ್ರಾಥಮಿಕ ಹಂತ, ಮಾಧ್ಯಮಿಕ ಹಂತ, ಉನ್ನತ ಮಾಧ್ಯಮಿಕ ಹಂತ ಅಂತ ಇದೆ 13ನೇ ಪ್ರಶ್ನೆ. ಸೊ ಏನಿರ್ಬೋದು ಹಾಗಾದ್ರೆ ಆನ್ಸರ್ ಗೆಸ್ ಮಾಡಿ ಆಯ್ತು ಅಂತ ಅನ್ಕೊಳ್ತೀನಿ. ಸರಿಯಾಗಿರುವಂತಹ ಉತ್ತರ ಮಾಧ್ಯಮಿಕ ಹಂತ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ 14ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನವಲ್ಲದ್ದು ಯಾವುದು? ಸೊ ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನ ಅಲ್ಲದೆ ಇರುವಂತಹ ಒಂದು ಅಂಶ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಪ್ರಾತ್ಯಕ್ಷಿಕೆ ಆಗಿರ್ಬೋದು, ಕ್ರಮಾನುಗತ ಬೋಧನೆ ಆಗಿರ್ಬೋದು, 5 ಮಾದರಿ ಅಂದರೆ 5 ಮಾಡೆಲ್ ಆಗಿರ್ಬೋದು, ಹಾಗೆಯೇ ಗಣಕಯಂತ್ರ ಆಧಾರಿತ ಬೋಧನೆ ಆಗಿರ್ಬೋದು. ಯಾವ್ದು ಹಾಗಾದ್ರೆ ಆಪ್ಷನ್ 1 ಪ್ರಾತ್ಯಕ್ಷಿಕೆ ಅನ್ನೋದು ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನ ಅಲ್ಲ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ 15ನೇ ಪ್ರಶ್ನೆ. ಇರ್ವಿನ್ ಕಾಲುವೆಯನ್ನ ನಿರ್ಮಾಣ ಮಾಡಿಸಿದ ದಿವಾನರು ಯಾರು? ಯಾವ ದಿವಾನರು ಇರ್ವಿನ್ ಕಾಲುವೆಯನ್ನ ನಿರ್ಮಾಣ ಮಾಡಿಸಿದ್ರು ಅಂತ ಹೇಳಿ ನೋಡಿ. ಇಲ್ಲಿ SRM ವಿಶ್ವೇಶ್ವರಯ್ಯನವರು, ನಾಲ್ವಡಿ ಕೃಷ್ಣರಾಜ ಒಡೆಯರು, 10ನೇ ಚಾಮರಾಜ ಒಡೆಯರು, ಸರ್ ಮಿರ್ಜಾ ಇಸ್ಮಾಯಿಲ್. ಸೊ ಯಾರಿರ್ಬೋದು ಹಾಗಾದ್ರೆ ಆನ್ಸರು? ಯಾವುದು 4 ಆಯ್ಕೆಗಳಲ್ಲಿ ಆಪ್ಷನ್ 4 ಸರ್ ಮಿರ್ಜಾ ಇಸ್ಮಾಯಿಲ್ ಏನಿದ್ದಾರೆ ಇವರು ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿಸಿದಂತಹ ದಿವಾನರಾಗಿದ್ರು. ಸೊ ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.